ನೀವು ಕೊಟ್ಟಿರೋ ಪೋಸ್ಟ್ಗೆ ಈ ಕೆಲಸಕ್ಕೆ ಯಾವುದೇ ಥರದ ತೊಂದರೆನೂ ಮಾಡಲ್ಲ. ಸೀರಿಯಸ್ಲಿ ಸರ್, ಐ ಸ್ವೇರ್. ಲಕ್ಷ್ಮಿ, ಮಮ್ಮ, ಏನು ಮಾಡ್ತಿದ್ಯಾ? ಏನಿಲ್ಲ ಮಮ್ಮ, ಅದು ಪೂರ್ವಕ್ಕನ ಡೈರಿ ಸಿಕ್ತು, ಅದು ನೋಡ್ತಾ ಇದ್ದೆ. ಪಪ್ಪ ಕರಿತಾ ಇದ್ದಾರೆ, ಅದನ್ನಲ್ಲಿ ಇಟ್ಪ. ಆಯಿತು ಮಮ್ಮ. ಬೇಗ ಬಾ. ಹ್ಞೂ. ರಾಹುಲ್, ಏನು ರೆಡಿ? ಹೊಟ್ಟೆ ತುಂಬ ಹಸಿತದೆ ಕಣೋ, ಬಾ ಊಟ ಮಾಡೋಣ. ಮಾಮ ಬಂದ್ರಾ? ಇಲ್ಲಪ್ಪ, ಅವಳೇನೂ ಬಂದಿಲ್ಲ, ನಾವಿಬ್ಬರು ಊಟ ಮಾಡೋಣ. ಡ್ಯಾಡಿ, ನಾನು ಓದ್ತಾ ಇದ್ದೀನಿ, ಮಾಮ ಬಂದಮೇಲೆ ಕರೀರಿ, ನಾನು ಬರ್ತೀನಿ. ನೀವು ಓದೋದು ನೋಡಿ ನನ್ನ ಸಂತೋಷನೇ, ಆದರೆ ಟೈಮಿಗೆ ಸರಿಯಾಗಿ ಊಟ ಮಾಡ್ಬೇಕು ಕಣೋ. ಡ್ಯಾಡಿ, ಸುಮ್ಮನೆ ಡಿಸ್ಟರ್ಬ್ ಮಾಡ್ಬೇಡಿ ಡ್ಯಾಡಿ, ನಾನು ಓದ್ತಾ ಇದ್ದೀನಿ, ಮಾಮ ಬಂದಮೇಲೆ ಕರೀರಿ, ನಾನು ಬರ್ತೀನಿ. ಹೋಗಿ ಡ್ಯಾಡಿ. ನನ್ನ ಮಗನಂತ ಮಗನೇ ಬದಲಾಗ್ಬಿಟ್ಟ, ಆದರೆ ನನ್ನ ಹೆಂಡತಿ ಬದಲಾಗಲೇ ಇಲ್ವಲ್ಲ. ಎಲ್ಲರ ಮನೆಯಲ್ಲೂ ಹೆಂಡತಿ ಮೊದಲೇ ಬಂದು ಗಂಡ ಯಾವಾಗ ಬರ್ತಾನೋ, ಮಗ ಯಾವಾಗ ಬರ್ತಾನೋ, ಬಿಸಿ ಬಿಸಿಯಾಗಿ ಊಟಕ್ಕೆ ಇಡೋಣ ಅಂತ ಕಾಯ್ತಿರ್ತಾರೆ. ಆದರೆ ನಮ್ಮ ಮನೇಲಿ ಅದು ಸಾಧ್ಯನೇ ಇಲ್ವಲ್ಲ. ಛೇ, ರಾಹುಲ್, ನಿಮ್ಮಮ್ಮ ದರೆಗೆ ಇಳಿದು ಬಿಟ್ಲು ಕಣೋ, ಬಾ ಊಟ ಮಾಡೋಣ. ನಿಮ್ಲಾ, ಬಾ ನನ್ನ ಜೊತೆಲಿ. ಎಲ್ಲಿಗೆ? ನೀನು ಬಾ, ಹೇಳ್ತೀನಿ. ಅದೇನು ಅಂತ ಇಲ್ಲೇ ಹೇಳಬಾರ್ದಾ? ನನ್ನ ಮಗ ಎಕ್ಸಾಮ್ಗೋಸ್ಕರ ತಪಸ್ಸಿನ ಥರ ಕೂತು ಓದ್ತಾ ಇದ್ದಾನೆ. ಅದನ್ನು ಸ್ವಲ್ಪ ಭಂಗ ಮಾಡಿ ಊಟಕ್ಕೆ ಬಾ ಅಂತ ಕರಿ. ಯಾಕೆ, ನೀವು ಕರೀಲಿಲ್ವಾ? ನಾನು ಕರೆದೆ, ಆದರೆ ಮಮ್ಮ ಬರಲಿ ಅಂತ ಕಾಯ್ತಿದ್ದಾನೆ. ಕಮ್. ರಾಹುಲ್, ಮಮ್ಮ, ಬಾ ಊಟ ಮಾಡೋಣಂತೆ. ಮಮ್ಮ, ಇದೊಂದೇ ಒಂದು ಚಾಪ್ಟರ್ ಇದೆ, ಮುಗಿಸ್ಕೊಂಬಂದ್ಬಿಡ್ತೀನಿ. ನೋಡು, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮೊದಲು ಊಟ ಮಾಡು, ಆಮೇಲೆ ಬಂದಲ್ಲ 4 ಚಾಪ್ಟರ್ ಮುಗಿಸ್ಬೋದು. ಓಕೆ ಪ್ಲೀಸ್ ಕಂದ, ಕಮಾನ್ ಕಮಾನ್, ಗೆಟ್ ಅಪ್ ಗೆಟ್ ಅಪ್, ಕಮ್ ಕಮ್.
ರಾಹುಲ್, ಡ್ಯಾಡಿ ಏನು ಯೋಚನೆ ಮಾಡ್ತಿದ್ಯಾ? ತಿನ್ನು. ಯಾಕೋ ಓದಿದ್ದು ಯಾವುದೂ ಅರ್ಥ ಆಗ್ತಾ ಇಲ್ಲ, ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ಯಾಕೆ ಯೋಚನೆ ಮಾಡಬೇಕು? ನಿನ್ನ ಜೊತೆಲಿ ಫಸ್ಟ್ ರ್ಯಾಂಕ್ ಹುಡುಗಿದ್ದಾಳಲ್ಲ, ನಿನಗೆ ಸಬ್ಜೆಕ್ಟಲ್ಲಿ ಏನೇ ಡೌಟ್ ಇದ್ದರೂ ಅವಳು ಮೊಬೈಲ್ಗೆ ಒಂದು ಫೋನ್ ಮಾಡು, ಅವಳೆಲ್ಲ ಕ್ಲಾರಿಫೈ ಮಾಡ್ತಾಳೆ. ನನಗೂ ಹಾಗೆ ಅನ್ನಿಸ್ತಾ ಇದೆ, ಆದರೆ ಏನು ಮಾಡೋದು, ಅವಳ ಹತ್ರ ಮೊಬೈಲೇ ಇಲ್ಲ. ಓ, ಫೋನ್ ಇಲ್ವಾ?